ಮೇಘನಾ, ಹಬ್ಬ ಅಂದರೆ ನಿಮ್ಮ ಸೆಲೆಬ್ರೇಷನ್ ಎಲ್ಲ ಹೆಂಗಿರುತ್ತೆ? ಏನು ನೆನಪಿಗೆ ಬರುತ್ತೆ ನಿಮಗೆ? ಹಬ್ಬ ಅಂದ ಕೂಡಲೇ ಈಗ ನಾನು ಊರಿಂದ ಈ ಕಡೆ ಬೆಂಗಳೂರಲ್ಲಿ ಬಂದವಳು, ನಮ್ಮೂರು ಹಳಿಯಾಳ ಅಲ್ವಾ. ಸೊ ಊರಲ್ಲೆಲ್ಲ ಜೋರು ಹಬ್ಬ. ಈ ನೀರು ತುಂಬೋ ಹಬ್ಬದಿಂದ ಶುರು ಆಗುತ್ತೆ ನಮ್ಮದು. ಕಾಟಿಕಾಯಿ ಅಂತ ಹೇಳ್ತಾರೆ, ಇಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ಮಾನಿಂಗ್ ಬಳ್ಳಿ ಅಂತೆಲ್ಲ ಹೇಳ್ತೀವಿ. ನೀರು ತುಂಬಿಡೋ ಪಾತ್ರೆ ಹಂಡೆಯಿಂದ ಹಿಡಿದು ಎಲ್ಲನೂ ಕ್ಲೀನ್ ಮಾಡಿ ನೀರು ತುಂಬಿಸಿ ಅದಕ್ಕೆ ಪೂಜೆ ಮಾಡೋದ್ರಿಂದ ಹಿಡಿದು ಸಗಣಿಯಿಂದ ಸಾರಿಸಿ ಗುಳ್ಳವ ಅಂತ ಹೇಳ್ತೀವಿ ನಾವು. ಅದನ್ನು ದೊಡ್ಡ ರಂಗೋಲಿ ಹಾಕಿ ಅದ್ರ ಮಧ್ಯದಲ್ಲಿ ಅದನ್ನು ಇಡ್ತೀವಿ. ಸೊ ಭಯಂಕರ ಇಷ್ಟ ನನಗೆ, ಯಾಕಂದರೆ ತುಂಬ ಒಂಥರ ಏನಂತಾರೆ ಎಲ್ಲರೂ ಸೇರೋ ಹಬ್ಬ. ಆಮೇಲೆ ನಾವು ಹೆಣ್ಮಕ್ಳು ವಿಶೇಷವಾಗಿ ದೀಪ ಎಲ್ಲ ಹಚ್ತೀವಿ. ಸೊ ನಮ್ಮ ಹಬ್ಬ ಅಂತ ಹೇಳ್ಬೋದು. ಕಾರ್ತಿಕ್, ದೀಪಾವಳಿ ಅಂದ ತಕ್ಷಣ ಏನು ಮೈಂಡಿಗೆ ಬರುತ್ತೆ? ಪಟಾಕಿನಾ? ಪಟಾಕಿ ಅಷ್ಟು ಮೈಂಡಿಗೆ ಬರಲ್ಲ ನನಗೆ. ಮೇನ್ ಬಾಳೆಲೆ ಊಟ ಮೈಂಡಿಗೆ ಬರುತ್ತೆ. ಫಸ್ಟು ಪೂಜೆ ಆಗೋದು ಕಾಯ್ತಾ ಇರ್ತೀವಿ ನಾವು, ಯಾವಾಗ ಬಾಳೆಲೆ ಆಗ್ತದೆ. ಯಾಕಂದರೆ ವೆರೈಟಿ ಐಟಮ್ಸ್ ಅಂತ. ಇನ್ಸ್ಟಾಗ್ರಾಮಲ್ಲಿ ಸದ್ಯಕ್ಕೆ ಯಾವ ಜೋರಿದೆ ಅಣ್ಣ ತಮ್ಮಂದ್ರದ್ದು ಇಬ್ರದ್ದು. ನೀವು ಇಬ್ರು ವಾಯ್ಸ್ ಒಂದೇ ಥರ ಕೇಳಿಸುತ್ತೆ. ಯಾರು ಹೇಳಿದಾರಾ? ತುಂಬ ಜನ ಹೇಳಿದ್ದಾರೆ. ನಾವು ಎಷ್ಟೋ ಸರಿ ಫೋನಲ್ಲೇ ಅಮ್ಮಂಗೆ ಗೊತ್ತಾಗಲ್ಲ. ಸೀರಿಯಸ್ಲಿ? ನಾನು ಅವನು ಸ್ವಲ್ಪ ಹೊತ್ತು ಮಾತಾಡಾದ್ಮೇಲೆ ಯಾರು ಹೇಳು ಅಂತ ಕೇಳಿದ್ರೆ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗ್ತಾರೆ ಎಲ್ಲ. ಕಾರ್ತಿಕನ್ ಅಂತಾರೆ, ಸುಮಾರು ಜನ ಕನ್ಫ್ಯೂಸ್ ಆಗ್ತಾರೆ ಆ ಥರ. ಇವರಿಬ್ರು ವಾಯ್ಸ್ ಒಂದೇ ಥರ ಇದೆಯಾ? ನೋಡಕ್ಕೆ ಒಂದೇ ಥರ ಕಾಣಿಸ್ತಾರ ನಿಂಗೆ? ಕಾಣಿಸ್ತಾರೆ, ಒಂದೇ ಥರ ಕಾಣಿಸ್ತಾರಾ? ಏನೋ ಹೇಳಕ್ ಬಂದವಳು, ಏನೋ ವಿಶೇಷವಾಗಿ ತಡಿ, ನೀನು ಒಂದೇ ಹಾಡು ಇಬ್ಬರ ಹತ್ರ ಹೇಳಿಸು ನೋಡೋಣ. ನಿನ್ನ ಫೇವ್ರೆಟ್ ಹಾಡು ಯಾವುದು? ನನ್ನ ಫೇವ್ರೆಟ್ ದೀಪದಿಂದ ದೀಪ ಅನ್ಬೇಡ. ಮಾಯಾವಿ? ಮಾಯಾವಿನ ನಂಗೆ ಇಷ್ಟ. ಹೇಳ್ಸೋಣ. ಈಗ ಒಂದು ಕಾಂಪಿಟೇಷನ್ ತರೋಣ. ಯಾರು ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಬೇಕು, ಅಥವಾ ಒಂದೇ ವಾಯ್ಸ್ ಒಂದೇ ಥರ ಕೇಳ್ತಾ ಅಂತಲೂ ಹೇಳಬೇಕು. ನಿಂಗೆ ಹೇಗೆ ಅನಿಸುತ್ತೆ ಹಂಗೆ ಹೇಳು. ಹಾಂ, 1 2 3 ಸ್ಟಾರ್ಟ್. ಮಾಯಾವಿ ಮಿನುಗು ನೀನು, ಮುಂಜಾನೆ ಬಿಸಿಲು ನೀನು, ಸಾಲದಿರೋ ಹಾಡು ನೀನು, ಬೇಕೆನಿಸೋ ಸಂಜೆ ನೀನು, ಎದೆಯಾದುನಿಗೆ ಬೆಳಕು ನೀನೆ, ನೀನಾದೆ ನೀನಾದೆ. ವಾವ್, ಯಾರು ಚೆನ್ನಾಗಿ ಹೇಳಿದ್ರು? ಇಬ್ರು ಚೆನ್ನಾಗಿ ಹೇಳಿದ್ರು. ಒಂದೇ ಥರ ಇತ್ತಾ ವಾಯ್ಸು, ಅಥವಾ ಬೇರೆ ಬೇರೆ ಥರ ಇತ್ತಾ? ಒಂದೇ ಥರ ಇತ್ತು ಅಲ್ವಾ? ಚೆನ್ನಾಗಿತ್ತಲ್ವಾ? ಫುಲ್ ಹಾಡು ಕೇಳೋಣ. ಹಾಂ, ನಂಗೆ ಇಷ್ಟ ಫುಲ್ ಹಾಡು. ಹೌದಾ? ಅವಳಿಗೋಸ್ಕರ ಈಗ ಹೇಳ್ಬೇಕು ನೀವು. ನಂಗೆ ಇಷ್ಟ ಈ ಸಾಂಗು. ಅವಳು ಫುಲ್ ಹೇಳಲ್ಲ ಗೊತ್ತಾ? ಹೌದು. ಹಾಂ ಅಲ್ಲ, 2 ಲೈನ್ ಹೇಳೋಣ. ಅವಳಿಗೆ ನೆನಪಿದೆ ಹಾಡು. ಮಾಯಾವಿ ಮಿನುಗು ನೀನು, ಮುಂಜಾನೆ ಬಿಸಿಲು ನೀನು, ಸಾಲದಿರೋ ಹಾಡು ನೀನು, ಬೇಕೆನಿಸೋ ಸಂಜೆ ನೀನು, ಎದೆಯಾದುನಿಗೆ ಬೆಳಕು ನೀನು, ನೀನಾದೆ ನೀನಾದೆ. ಸೂಪರ್ ನೀನು. ಥ್ಯಾಂಕ್ ಯು. ಈಗ ಹೆಂಗ್ ಮ್ಯಾನೇಜ್ ಮಾಡ್ತೀಯಾ ಸ್ಕೂಲು, ಶೂಟಿಂಗು, ಸಾಂಗು, ಮತ್ತೆ ಅಮ್ಮ ಕೊಡೋ ಟಾರ್ಚರು? ನಮ್ಗೆ ಗೊತ್ತಾಗುತ್ತೆ ಇನ್ಸ್ಟಾಗ್ರಾಮಲ್ಲಿ ಹೆವಿ ಟಾರ್ಚರ್ ಮಾಡ್ತಾರೆ ಅನ್ಸುತ್ತಲ್ಲ ನಿಂಗೆ, ಇಲ್ವಾ? ಚಾನ್ಸೇ ಇಲ್ಲ. ಹೆಂಗ್ ಮ್ಯಾನೇಜ್ ಮಾಡ್ತೀಯ ಎಲ್ಲಾನು? ಅಂದರೆ ಶೂಟಿಂಗ್ ಇಲ್ಲದೆ ಇದ್ದಾಗ ಸ್ಕೂಲಿಗೆ ಹೋಗ್ತೀನಿ. ಇದು ಯಾವ ಥರ? ಆಪ್ಷನ್ ಸ್ಕೂಲ್ ಅವಳದು. ಸ್ಕೂಲೇ ಆಪ್ಷನ್ನು. ಅಂದರೆ ಶೂಟಿಂಗಿಗೆ ರಜಾ ಇರುತ್ತಲ್ಲ, ನನಗೆ ರಜಾ ಇರುತ್ತಲ್ಲ, ಆಗ ಸ್ಕೂಲಿಗೆ ಹೋಗ್ತೀನಿ. ಸ್ಕೂಲಲ್ಲಿ ಬೈಯಲ್ವಾ? ಯಾವಾಗಲೂ ಶೂಟಿಂಗ್ ಹೋಗ್ತೀಯ ನೀನು, ಸ್ಕೂಲಿಗೆ ಸರಿಯಾಗಿ ಬರಲ್ಲ ಅಂತ ಬೈಯಲ್ವಾ? ಮತ್ತೆ ಹೆಂಗೆ ಕವರ್ ಮಾಡ್ತೀಯಾ ನಿಂಗೆ ಸ್ಕೂಲ್ಗೆ ಹೋಗಿದ್ದಾಗೆಲ್ಲ? ತೋರಿಸ್ತಾರೆ. ಅಲ್ಲ, ನನ್ನ ಸಿಲೆಬಸ್ ಹೇಳ್ತಿರೋದು, ಪೋರ್ಷನ್ಸ್. ಅಂದರೆ ಇನ್ಕಂಪ್ಲೀಟ್ಸ್ ಇರುತ್ತೆ. ನಾನು ನನ್ನ ಫ್ರೆಂಡ್ ಇದ್ದಾಳೆ ಮೌಲಿ ಅಂತ, ಅವಳಿಂದ ನೋಟ್ಸ್ ಇಸ್ಕೊಂಡು ಬರೀತೀನಿ. ಸ್ಕೂಲಲ್ಲೆಲ್ಲ ತುಂಬ ಸಪೋರ್ಟಿವ್ ಇದ್ದಾರಾ? ಎಲ್ಲರೂ ಸಪೋರ್ಟ್ ಇದ್ದಾರೆ. ಫ್ರೆಂಡ್ಸ್ ಅಲ್ಲ, ಟೀಚರ್ಸ್? ಟೀಚರ್ಸೂ ಸಪೋರ್ಟ್ ಇದೆ. ಮತ್ತು ಆಂಟಿ, ಯಾವ ಅಂದರೆ ಸ್ಕೂಲಲ್ಲಿ ಇರ್ತಾರಲ್ಲ ಯಾವ ಆಂಟೀಸ್, ಅವರೆಲ್ಲ ಮಾಡ್ತಾರೆ. ಅವರೆಲ್ಲ ಸೀರಿಯಲ್ ನೋಡ್ತಾರಂತ? ಕೆಲವೊಬ್ರು ಅಂದರೆ ಕೆಲವೊಬ್ರು ಈ ಸೀರಿಯಲಲ್ಲಿ ಮಾಡ್ತೀಯಲ್ವಾ ಅಂತ ಕೇಳ್ತಿರ್ತಾರೆ. ಹೆಂಗೆ ಕೇಳ್ತಾರೆ? ಏ ಪುಟಿ ಬಾರಮ್ಮ, ಇಲ್ಲಿ ನೀನು ಸೀರಿಯಲ್ ಮಾಡ್ತೀಯ ಅಲ್ವಾ, ನಾನು ನೋಡ್ತಿದ್ದೆ, ನಾನು ಮಿಸ್ ಮಾಡಲ್ಲ ಅಂತ ಕೇಳ್ತಾ ಇರ್ತಾರೆ. ನೀನು ಅದಕ್ಕೇನಂತೀಯ? ಥ್ಯಾಂಕ್ ಯು ಆಂಟಿ, ಹಂಗೆ ನೋಡ್ತಾ ಇರಿ ಹಂಗೆ ಸೀರಿಯಲ್ ಅಂತ. ಹೌದಾ? ಯಾವ್ಯಾವ ಸ್ಟೈಲಲ್ಲಿ ಕರೀತಾರೆ ನಿನ್ನ? ಹಂಗೆ
ಕೆಲವೊಬ್ರು ಹಂಗೆ ಈಗ ಏ ಪುಟ್ಟಿ ಬಾಯಿಲಿ ಅಂತಾರೆ ಕೆಲವರು ಮಹಿತಾ ಅಂತಾನೆ ಕರೀತಾರ ಬಾಯಿಲಿ ಅಂತ ಮತ್ತೆ ಹೆಂಗೆ ಕರೀತಾರೆ ಪುಟ್ಟಿ ಅಂತಾನೆ ಕರೀತಾರೆ. ಹಿತಾ ಅಂತ ಹಿತ ಅಂತ ಕರೆಯಲ್ಲ. ಹ್ಮ್ ಹಂಗೆ ಹಂಗೆ ಈಗ ತುಂಬಾ ಜನರು ಮಿಮಿಕ್ರಿ ಮಾಡ್ತೀಯಂತಲ್ಲ ನೀನು ಯಾರ್ಯಾರು ಬರುತ್ತೆ ನಿಂಗೆ? ಓ ನನಗೆ ಭೈರತಿ ರಣಗಳಲ್ಲಿ ಶಿವಣ್ಣದು ಒಂದು ಡೈಲಾಗ್ ಗೊತ್ತು. ಹೇಳು. ನಾನು ಜನರಿಗೋಸ್ಕರ ಯಾರನ್ನ ಬೇಕಾದರೂ ಕಳ್ಕೊತೀನಿ, ಆದರೆ ಜನರನ್ನ ಕಳ್ಕೊಳ್ಳಲ್ಲ. ಏ ಸೂಪರ್. ಏನೇನು ತಿಂತೀಯ ನೀನು ಮೆಮೊರಿ ಪವರ್ಗೆ? ನಾನು ಬಾದಾಮಿ ಯಾವಾಗಲೂ ದಿನ ಬೆಳಗ್ಗೆ ನೆನೆಸಿ ನಮ್ಮ ಅಜ್ಜಿ ಇಟ್ಟಿರ್ತಾರೆ. ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಂಡಾಗ ಒಂದ್ಸತಿ ತಿನ್ನಿಸ್ತಾರೆ, ನೆಕ್ಸ್ಟ್ ಸ್ಕೂಲಿಗೆ ಹೋಗ್ಬೇಕಾದ್ರೂ ಒಂದ್ಸತಿ ತಿನ್ನಿಸ್ತಾರೆ ಬಾದಾಮಿ. ನಾನು ಯಾವಾಗಲೂ ಹೆಂಗೆ ಅಯ್ಯೋ ಬಾದಾಮಿನ ಅಂತ. ನೋಡಿ ಅದು ತಿಂದಿದ್ದಕ್ಕೆ ತಾನೇ ಇಷ್ಟು ಚುರುಕಾಗಿರೋದು ನೀನು? ತಿನ್ನೋಕ್ಕೂ ಮುಂಚೆನೂ ಇದ್ದೆ. ಇವಾಗ ಇನ್ನೂ ಜಾಸ್ತಿ ಜಾಸ್ತಿ ಏನಾಗಿಲ್ಲ. ಆಗಿದೆಯಾ? ನಿನಗೆ ಗೊತ್ತಿಲ್ಲ ಅಷ್ಟೇ ಅದು. ಇವಾಗ ಇವ್ರಿಗೆಲ್ಲ ಒಂದು ಟಾಸ್ಕ್ ಕೊಡೋಣ, ನೀನು ಹೇಳು. ಎಸ್. ಈಗ ದೀಪಾವಳಿ ಅಂತ ಬರಬೇಕು, ಆ ಥರದ ಹಾಡು ಒಬ್ಬೊಬ್ರು ಹೇಳಬೇಕು, ನೀನು ಕೇಳು. ಈಗ ದೀಪಾವಳಿಗೆ ಅಂತಾನೆ ಒಂದು ಹಾಡು ಹೇಳ್ಬೇಕು, ಹಬ್ಬದ ಹಾಡು. ದೀಪಾವಳಿ ಆ ಹಾಡಲ್ಲಿ ದೀಪಾವಳಿ ಅನ್ನೋ ಪದ ಇರಬೇಕು. ಎಲ್ಲಿಂದ ಹೇಳ್ಸೋಣ? ಇವರ ಅಕ್ಕ. ಈ ಕಡೆ ನನ್ನ ಅದೇ ಪಟ 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 ಹೇಳ್ತಾ ಹೋಗ್ಬೇಕು. ಇಷ್ಟೊಂದು ಯೋಚನೆನಾ? ಚೇಂಜ್ ಪಾಸ್. ಪಾಸ್. ದೀಪದಿಂದ ಹಾಡಿಲ್ಲ ಇದಿಲ್ಲ ಇದು ದೀಪಾವಳಿ ದೀಪಾವಳಿ ಆಯ್ತು, ನೆಕ್ಸ್ಟ್ ನೀಲಾವಳಿ ಹರುಷ ದೇವಿಗೆ. ದೀಪಾವಳಿ ಬಂತಲ್ಲಿ, ದೀಪಾವಳಿ ಮೂವಿದೆ ಸಾಂಗ್ ಅದು. ದೀಪಾವಳಿ ಬರಲ್ಲ ಅದು. ದೀಪಾವಳಿ ಅನ್ನೋ ಪದ ಬರಬೇಕು. ಪಟ ಪಟ ಪಟಾಕಿ ಪಟಾಕಿ ಎಲ್ಲೆಲ್ಲೂ ಎಲ್ಲೆಲ್ಲೂ ದೀಪಾವಳಿ ಹಚ್ಚು 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 ಆನೆ ಪಟಾಕಿ ಹೆಚ್ಚು ಹೆಚ್ಚು. ಅವ್ರ ಜೊತೆ ಸೇರ್ಕೊಂಡು ಹೇಳೋದಲ್ಲ, ನೀವು ಬೇರೆ ಹಾಡು ಹೇಳ್ಬೇಕು. ನೆನಪಾಗ್ತಿಲ್ಲ ಯಾವುದು. ನಂಗೂ ನೆನಪಾಗಿ ನಾನು ಹಾಡು ಹೇಳಿದಾಗ ನಕ್ಕಿದ್ರು, ಅವ್ರು ಹಾಡು ಹೇಳಿದಾಗ ನಕ್ಕಿದ್ರು. 2 ಹಾಡು ನೀವೇ ಹಾಡಿದ್ರಿ. ಹೇಳಿ. ಟಿಕ್ ಟಿಕ್ 5 ಟಿಕ್ ಟಿಕ್ 4 ಟಿಕ್ 3 ಟಿಕ್ ಟಿಕ್ 2 ಟಿಕ್ ಟಿಕ್ 1 ಓವರ್. ಯಾರು ವಿನ್ ಆದ್ರು? ದೀಪಾವಳಿ ಇವರಿಬ್ರು ವಿನ್ ಆದ್ರು. ಆ ಅಂಕಲ್. ಇವನು ಹಿಡಿಬೇಡ, ಇವನು ಹಾಡಿರೋ ಹಾಡನ್ನೇ ಹೇಳಿರೋದು. ಇವನು ಇಲ್ಲ, ಅವನು ವಿನ್ ಆದ ಅಂತ ಹೇಳು ಅಷ್ಟೇ. ಅದೇ ಯಾಕೆ? ಇವನು ಆಗ್ಲೇ ಫಸ್ಟ್ ಹಾಡಿದ ಹಾಡನ್ನೇ ಹಾಡ್ದ ಅವನು. ಹಾಡು ಹಾಡೋದಲ್ಲ. ಇವಾಗ ಇನ್ನೊಂದು ಟಾಸ್ಕ್ ಕೊಡೋಣ, ಇನ್ನೊಂದು ಕ್ವೆಶ್ಚನ್ ಕೇಳು. ಇನ್ನೊಂದು ಪಟ ಪಟ ಅಂತ ಇವಾಗ ಪಟಾಕಿ ಹೆಸರುಗಳನ್ನು ಹೇಳಬೇಕು ಕ್ವಿಕ್ ಆಗಿ. ಎಲ್ಲಾ ಪಟಾಕಿ ಅಂದ್ರೆ ಯಾವ ಪಟಾಕಿ ಹೆಸರು? ಸರಬಡಾಕಿ. ಆನೆ ಪಟಾಕಿ. ಸುರ್ಸುರ್ ಬತ್ತಿ ಕನ್ಸಿಡರ್ ಆಗುತ್ತಾ? ಕನ್ಸಿಡರ್ ಆಗುತ್ತಾ? ನೆಕ್ಸ್ಟ್ ಇದು ಆಟಮ್ ಬಾಂಬ್. ಮಾತಾಡ ಇದು 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 ಡಬಲ್ ಸೌಂಡ್ ಪಟಾಕಿ ಅವೆಲ್ಲ ಹೆಸರೇ ಇಲ್ಲ. ಅಲ್ಲ, ಹೆಸರು ಹೇಳಿ. ಲಕ್ಷ್ಮೀ ಪಟಾಕಿ ಹೇಳಿದ್ರ? ಹೇಳಾಯ್ತು. ಆನೆ ಪಟಾಕಿ ಹೇಳಾಯ್ತು. ಚಕ್ರ, ಭೂಚಕ್ರ, ಹೂವಿನ ಕುಂಡ, ಫ್ಲವರ್ ಫೌಂಟೇನ್. ಏ ಫೌಂಟೇನ್ ಮೇಲೋಗಿ ಡಮ್ಮನ. ಫ್ಲವರ್ ಪಾಟ್, ಹನುಮಂತನ ಬಾಲ, ರಾಕೆಟ್. ರಾಕೆಟ್. ಇದು ಗನ್ನು, ಚಿನ್ಕು. ಅದಾಯ್ತು ಕೊಡು. ಹಾವಿನ ಗುಳಿಗೆ. ನೀನ್ ಹೇಳ್ತೀನ? ನಾನು ಫ್ಲವರ್ ಪಾಟ್. ನೀನು ಯಾವ್ದಾವ್ದು ಹೊಡಿತೀಯ ಅದನ್ನ ಹೇಳು. ಅವ್ರು ಹೇಳಿದ್ರು. ಫ್ಲವರ್ ಪಾಟ್, ಆಮೇಲೆ ಫ್ಲವರ್ ಪಾಟ್, ಸುಸುರ್ ಬತ್ತಿ, ಕ್ರ್ಯಾಕರ್, ಭೂಚಕ್ರ. ಅಷ್ಟು ಹೊಡಿತೀಯ? ಮುಂಚೆ ಎಲ್ಲ ಫುಲ್ ಬೇರೆ ಬೇರೆದೆಲ್ಲ ಬರ್ತಿದ್ದೆ. ಬೇರೆ ಬೇರೆ ಅಂದ್ರೆ ಈ ನಾನೀಗ ಹೆಸರು ಹೇಳದ್ನಲ್ಲ, ಅವನು ಹೊಡಿತಿದ್ದೆ, ಮತ್ತೆ ಅವನ್ ಬಿಟ್ಟು ಬೇರೆದೂ ಹೊಡಿತಿದ್ದೆ. ಬಟ್ ಈಗ ಇದನ್ನ ಮಾತ್ರ ಹೊಡಿಯೋದು, ಏರ್ ಪೊಲ್ಯೂಷನ್ ಆಗುತ್ತಲ್ಲ. ಬಟ್ ಆದ್ರೆ ನನಗೆ ಪಟಾಕಿ ಹೊಡಿಬೇಕಂತ ಆಸೆ, ಅದಕ್ಕೆ ಇಷ್ಟನ್ನು ಹೊಡಿತೀನಿ ಅಷ್ಟೇ. ಹುಷಾರಾಗಿ ಹೊಡಿ ಆಯ್ತಾ? ಇನ್ನೊಂದು ಪಟಾಕಿ, ಅದ್ರ ಹೆಸರು ಗೊತ್ತಿಲ್ವಾ? ಏನು ಹೆಂಗಿರುತ್ತೆ ಹೇಳು? ಅಮ್ಮ ಹೆಸರು ಹೇಳಿ. ಹಿಂಗೆ ಬಾಲ್ ತರ ಇರುತ್ತೆ, ಅದನ್ನ ಹೆಸರು ಟಪ್ ಅಂತ. ಅದು ಚಿಂಕುಳಿ. ಚಿನ್ಕುರುಳಿ ಪಟಾಕಿ. ಚಿಂಕೊಳ್ಳಿ ನಿಂತರನೇ ಚಿನ್ಕುರುಳಿ. ಅಯ್ಯಯ್ಯೋ, ಮಕ್ಕಳಿಗೆ ಮಾಡಿರೋದು ಪಟಾಕಿ. ನಂಗೆ ಇಷ್ಟ ಅದು. ಹೌದಾ? ಊರಲ್ಲೆಲ್ಲ ಹೊಡಿತಿದ್ದೆ. ಈಗ ಅಕ್ಕ ಹಾಡು ಹೇಳ? ಎಸ್. ಅಕ್ಕನ ವಾಯ್ಸ್ ಹಂಗಿದೆ, ಚೆಕ್ ಮಾಡೋಣ ನಾವು.
ಆದಿ ಅದರಲ್ಲಿ ಪಟಾಕಿ ಮತ್ತು ದೀಪಾವಳಿ ಎರಡು ವರ್ಡ್ ಬರಬೇಕು.